ಆಧಾರದ ಮೇಲೆ ಅವರಿಗೆ ಬೆಂಗಳೂರು ಕೊಡಬೇಕಿತ್ತು ಅನ್ನೋದು ಅವರ ಡಿಮ್ಯಾಂಡ್ ಸರ್. ಇದೇ ನೋಡಿ, ರಾಮಲಿಂಗಾರೆಡ್ಡಿ ಸಾಹೇಬರು ಅತ್ಯಂತ ಹಿರಿಯ ನಮ್ಮ ಪಕ್ಷದ ಮುಖಂಡರಾಗಿದ್ದಾರೆ. ಸುಮಾರು 8 ಸಲ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಬ್ಯಾಂಗ್ಳೂರಿನ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ಹಿಂದೆನೂ ಉತ್ತಮವಾಗಿ ಸೇವೆಯನ್ನು ಮಾಡಿದ್ದಾರೆ. ಹೀಗಾಗಿ ಎಲ್ಲರೂ ನಮ್ಮಲ್ಲಿ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಅವರು ವರಿಷ್ಠರ ಜೊತೆಯಲ್ಲಿ ಮಾತನಾಡ್ತಾರೆ ಮತ್ತು ವರಿಷ್ಠರು ಅವ್ರ ಜೊತೆಯಲ್ಲಿ ಮಾತನಾಡಿ ಅವರು ನಾಮಪತ್ರ ಹಿಂಪಡಿತಾರೆ ಅನ್ನುವಂಥ ವಿಶ್ವಾಸ ಇದೆ. ಈಗ ಈ ಹಂತಕ್ಕೆ ಹೋಗೋಕ್ಕೂ ಮುಂಚೆನೆ ಅವ್ರನ್ನ ಸಮಾಧಾನ ಮಾಡಬೇಕಾಗಿತ್ತಲ್ವಾ? ಸಿಎಂ ಆಗಲಿ ಹಿರಿಯರಾಗಲಿ ಎಲ್ಲ ಮಾತಾಡಬೇಕಿತ್ತಲ್ಲ. ಎಲ್ಲ ನಮ್ಮ ಪಕ್ಷದ ಆಂತರಿಕ ವಿಷಯಗಳಿದ್ದಾವೆ. ನಮ್ಮ ಪಕ್ಷದ ವರಿಷ್ಠರು ಇದನ್ನು ಸರಿಪಡಿಸ್ತಾರೆ. ರಾಹುಲ್ ಗಾಂಧಿ ಖರ್ಗೆ ಅವರೆಲ್ಲ ರಾಜ್ಯದಲ್ಲಿ ಬಂದಿದ್ದಾರೆ, ಆ ಟೈಮಲ್ಲೇ ರಾಜೀನಾಮೆ ಕೊಟ್ಟಿದ್ದಾರೆ. ನಿಮಗೂ ಒಂಥರ ಹೈಕಮಾಂಡ್ ಅವ್ರಿಗೂ ಮುಜುಗರ. ಖರ್ಗೆ ಸಾಹೇಬ್ರು ಇದ್ದಾರೆ, ರಾಹುಲ್ ಜಿ ಅವ್ರು ಬರ್ತಾ ಇದ್ದಾರೆ, ಇಲ್ಲೇ ಮಾನ್ಯ ಸಿದ್ದರಾಮಯ್ಯ ಸರ್ ಅವರು, ಡಿ ಕೆ ಶಿವಕುಮಾರ್ ಸರ್ ಅವರು ಇದ್ದಾರೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡಿ ಚರ್ಚೆ ಮಾಡಿ ಅವರಿಗೆ ಮನವೊಲಿಸ್ತಾರೆ ಅನ್ನುವಂಥ ಭರವಸೆ ಇದೆ. ನೀವು ಸ್ಯಾಟಿಸ್ಫೈಡ್ ಸರ್ RDPR ಬಗ್ಗೆ? ನಾನು ಈಗಾಗಲೇ ಸುಮಾರು ಸಲ ಹೇಳಿದ್ದೇನೆ, ನನಗೆ ಯಾವುದೇ ಖಾತೆ ಕೊಟ್ಟರು ಅದಕ್ಕೆ ನಾನು ಸಮರ್ಥವಾಗಿ ನಿಭಾಯಿಸ್ತೇನೆ ಮತ್ತು ನನಗೆ ಈ ಖಾತೆ ಆ ಖಾತೆ ಅಂತ ನಾನು ಕೇಳಿಲ್ಲ ಅನ್ನುವಂಥ ಮಾತನ್ನು ತಮ್ಮ ಗಮನಕ್ಕೆ ತರ್ತಾರೆ. ಸರ್, ಈಗ ಎಲೆಕ್ಷನ್ಸ್ ಮಾಡಬೇಕಾಗಿದೆ ಸರ್, ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಅದ್ರ ಬಗ್ಗೆ ಏನಾದ್ರು ತಯಾರು ಮಾಡ್ತೀರಾ ಸರ್? ನೋಡಿ, ಈಗ ಇನ್ನೂ ನಾನು ಆ ಇಲಾಖೆಯಲ್ಲಿ ಹೋಗಿ ಸಭೆ ಮಾಡಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಆದಷ್ಟು ಶೀಘ್ರದಲ್ಲಿ ಇವತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಬೇಕಾಗಿದೆ. ಹಿಂದೆ ಎಲ್ಲ ತಯಾರಿ ಮಾಡಿದ್ದಾರೆ ಮತ್ತು ಈಗ ಅದು ಉಚ್ಚ ನ್ಯಾಯಾಲಯದಲ್ಲಿ ಆ ಒಂದು ಪ್ರಕರಣ ಇದೆ. ಅದನ್ನು ಆದಷ್ಟು ಶೀಘ್ರದಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡಲಿಕ್ಕೆ ಕ್ರಮ ವಹಿಸುತ್ತೇವೆ.